ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಂಜುನಾಥ್. ನಾನು ಆಯ್ಕೆ ಮಾಡಿರ್ತಕ್ಕಂಥ ವಿಷಯ 10ನೇ ತರಗತಿ ದ್ವಿತೀಯ ಭಾಷೆ ಇಂಗ್ಲಿಷ್. ನನ್ನ ಹಿಂದಿನ ವಿಡಿಯೋದಲ್ಲಿ 10ನೇ ತರಗತಿಯ 5ನೇ ಪಾಠವಾದ ಜೆಂಟಲ್ಮೆನ್ ಆಫ್ ರಿಯೋ ಎನ್ ಮೆಡಿಯೋ ಪಾಠದ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದೆ. ಈ ಭಾಗದಲ್ಲಿ ಅದರ ಮುಂದಿನ ಭಾಗದ ವಿವರಣೆಯನ್ನು ಕೊಡಲಿದ್ದೇನೆ. ಸೊ ಎಲ್ಲಿ ತನಕ ಆಗಿತ್ತು ಅಂದರೆ, ಡಾನ್ ಅನ್ಸೆಲ್ಮೋ ಅವರ ಪ್ರಾಪರ್ಟಿನ ಮಾರಾಟ ಮಾಡಿದ್ರು ಕೂಡ ಅವನು ಕೊಟ್ಟ ಪ್ರಾಪರ್ಟಿಯಲ್ಲಿ ದಿನ ಅಲ್ಲಿ ಊರಿನ ಲೋಕಲ್ ಮಕ್ಕಳು ಬಂದು ಆಟ ಆಡ್ತಾ ಇದ್ದಾರೆ ಅಂತ ಕೊಂಡ್ಕೊಂಡವರು ಕಂಪ್ಲೇಂಟ್ ಮಾಡ್ತಾರೆ. ಸೊ ದ ಸ್ಟೋರಿ ಟೆಲ್ಲರ್ ಅಗೈನ್ ಅವನು ಡಾನ್ ಅನ್ಸೆಲ್ಮೋಗೆ ಕರೀತಾನೆ, ಹೀಗೆ ಪ್ರಾಬ್ಲಮ್ ಇದೆ ಅಂತ. ಬಟ್ ಡಾನ್ ಅನ್ಸೆಲ್ಮೋ ಏನು ಹೇಳ್ತಾನೆ, ನಾನು ಅವರಿಗೆ ಪ್ರಾಪರ್ಟಿಯನ್ನು ಮಾತ್ರ ಮಾರಾಟ ಮಾಡಿದ್ದೆ, ಅಲ್ಲಿರೋ ಮರಗಳನ್ನು ನಾನು ಮಾರಾಟ ಮಾಡಿಲ್ಲ ಅಂತ ಅವನಿಗೆ ಹೇಳ್ತಾನೆ. ಇದಕ್ಕೆ ಸ್ಟೋರಿ ಟೆಲ್ಲರು, ನೀವು ಹಾಗೆ ಹೇಳೋಗಿಲ್ಲ, ನೀವು ಪ್ರಾಪರ್ಟಿನ ಮಾರಾಟ ಮಾಡಿದ್ಮೇಲೆ ಅದರಲ್ಲಿರೋ ಮರಗಳಾಗ್ಲಿ ಏನೇ ಆಗಲಿ ಎಲ್ಲ ವಸ್ತುಗಳು ಅವರಿಗೆ ಸೇರಿದ್ದು, ನಿಮಗೆ ಸೇರಿದ್ದಲ್ಲ ಅಂತ ಹೇಳ್ತಾನೆ. ಇದಕ್ಕೆ ಡಾನ್ ಅನ್ಸೆಲ್ಮೋ ನೆಕ್ಸ್ಟ್ ಏನು ಹೇಳ್ತಾನೆ ಅಂತ ನೋಡಬೇಕು. Yes, I admit that, he said. You know, he added, I am the oldest man in the village. Almost everyone there is my relative, and all the children of Rio and Medio are my sobrinos and nietos, my descendants. Every time a child has been born in Rio and Medio, since I took possession of the house from my mother, I have planted a tree for that child. The trees in that orchard are not mine, Senor, they belong to the children of the village. Every person in Rio and Medio born since railroad come to Santa Fe owns a tree in that orchard. I did not sell the trees because I could not. They are not mine. ಇದಕ್ಕೇನು ಹೇಳ್ತಾನೆ, ಎಸ್ ನೀವು ಹೇಳೋದು ಕರೆಕ್ಟು, ಆದರೆ ಏನು ಗೊತ್ತಾ, ನಾನು ಆ ಊರಿನಲ್ಲಿ ಅತ್ಯಂತ ಹಳೆಯ ಮನುಷ್ಯ, ನಾನು ಅತ್ಯಂತ ವಯಸ್ಸಾಗಿರೋ ವ್ಯಕ್ತಿ ಆ ಊರಲ್ಲಿ ಅಂದರೆ ನಾನೇ. ಡಾನ್ ಅನ್ಸೆಲ್ಮೋ ಹೇಳ್ತಾ ಇದ್ದಾನೆ, ನಾನು ಆ ಊರಲ್ಲಿ ಅತ್ಯಂತ ವಯಸ್ಸಾದವನು. ಅಲ್ಲಿರೋ ಎಲ್ಲರೂ ಕೂಡ ನನಗೆ ರಿಲೇಟಿವ್ ಮತ್ತು ಮೊಮ್ಮಕ್ಕಳು ಥರ. ಸಾಬ್ರಿನೋಸ್ ಮತ್ತು ನೀಟೋಸ್ ಅಂದರೆ ಸ್ಪ್ಯಾನಿಷಲ್ಲಿ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಅನ್ನೋ ಮೀನಿಂಗಲ್ಲಿ ಹೇಳ್ತಾನೆ. ಅಲ್ಲಿರೋ ನಾನು ಹಿರಿಯ ಮನುಷ್ಯ ಆದ್ರಿಂದ ಅಲ್ಲಿರೋ ಎಲ್ಲರೂ ಕೂಡ ನನಗೆ ರಿಲೇಟಿವ್, ಒಂದಲ್ಲ ಒಂದು ರೀತಿಯಲ್ಲಿ ಅವರು ನನಗೆ ಸಂಬಂಧಿಕರು. ನಾನು ಪ್ರತಿ ಸಲ ಏನು ಮಾಡ್ತಿದ್ದೆ, ಊರಲ್ಲಿ ಪ್ರತಿಯೊಂದು ಮಗು ಹುಟ್ಟಿದಾಗಲೂ ಕೂಡ ರಿಯೋ ಎನ್ ಮೆಡಿಯೋಲಿ ನನ್ನ ಮನೆ, ನಾನು ಅಮ್ಮನಿಂದ ತೆಗೆದುಕೊಂಡ ಮನೆ, ಅದು ಆನ್ಸಿಸ್ಟ್ರಲ್ ಪ್ರಾಪರ್ಟಿ, ಅದೇನು ಹಳೆಯ ಒಂದು ಮನೆ ಇತ್ತು, ಅದು ಡಾನ್ ಅನ್ಸೆಲ್ಮೋಗೆ ಅವನ ಅಮ್ಮನಿಂದ ದೊರಕಿದ್ದು. ನಾನು ಪ್ರತಿಯೊಂದು ಮಗು ಹುಟ್ಟಿದಾಗಲೂ ಕೂಡ ಅವರ ಹೆಸರಲ್ಲಿ ಒಂದೊಂದು ಮರವನ್ನು ನೆಡ್ತಾ ಬಂದಿದ್ದೆ. ನನ್ನ ಗಾರ್ಡನ್ನಲ್ಲಿ, ಅವನ ಗಾರ್ಡನ್ನಲ್ಲಿ ಏನು ಮರಗಳಿದೆ ಅದೆಲ್ಲದು ಪ್ರತಿಯೊಂದು ಮಗು ಹುಟ್ಟಿದಾಗಲೂ ಆ ಮಗುವಿನ ಹೆಸರಿನಲ್ಲಿ ಒಂದೊಂದು ಗಿಡವನ್ನು ನೆಡ್ತಾ ಇದ್ದ. ಅದಕ್ಕಾಗಿ ಆ ಮರಗಳು ಏನಿದಾವೆ, ಅವನ ಗಾರ್ಡನ್ನಲ್ಲಿ ಮರಗಳೇನಿದಾವೆ ಅದು ಯಾವುದು ನನ್ನವಲ್ಲ, ಅದೆಲ್ಲದು ಯಾರಿಗೆ ಸೇರಿದ್ದು, ಆ ಊರಿನ ಮಕ್ಕಳಿಗೆ ಸೇರಿದ್ದು. ನಾನು ಅವ್ರ ಹೆಸರಲ್ಲೇ ನೆಟ್ಟಿದ್ದೆ, ಸೊ ಅದು ಅವರಿಗೆ ಸೇರಿದ್ದು. ಪ್ರತಿಯೊಬ್ಬ ರಿಯೋ ಎನ್ ಮೆಡಿಯೋ ದಲ್ಲಿರೋ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಅಲ್ಲಿ ಹುಟ್ಟಿದವನು ಆ ತನ್ನ ಮರಗಳನ್ನು ನೋಡ್ಕೊಳ್ತಾನೆ. ತಾನು ತನ್ನ ಹೆಸರಲ್ಲಿ ಯಾವ ಮರವನ್ನು ನೆಟ್ಟಿದಾರೋ ಆ ಮರದ ಕೇರನ್ನು ತಗೊಳ್ತಾನೆ. ನಾನು ಮರವನ್ನು ಮಾರಾಟ ಮಾಡಲಿಲ್ಲ, ಯಾಕೆಂದ್ರೆ ನನಗೆ ಮಾರಾಟ ಮಾಡೋ ಹಕ್ಕು ನನಗೇ ಇರಲಿಲ್ಲ. ಯಾಕೆಂದ್ರೆ ಆ ಮರಗಳು ಅವಂದು ಕೂಡ ಅಲ್ಲ, ಮಕ್ಕಳ ಹೆಸರಲ್ಲಿ ನೆಟ್ಟಿದ್ದು, ಮೊಮ್ಮಕ್ಕಳ ಹೆಸರಲ್ಲಿ ನೆಟ್ಟಿದ್ದು. ಸೊ ಆ ಮಾರಾಟ ಮಾಡೋ ಹಕ್ಕು ಕೂಡ ನನಗಿಲ್ಲ. ಸೊ ಅದಕ್ಕೆ ಅವು ನನ್ನವಲ್ಲ, ನೀವು ನನ್ನನ್ನು ಕೇಳೋ ಹಾಗಿಲ್ಲ ಅಂತ ಇಲ್ಲಿ ಡಾನ್ ಅನ್ಸೆಲ್ಮೋ ಹೇಳ್ತಾನೆ. There was nothing we could do. Legally we owned the trees, but the old man had been so generous, refusing what amounted to a fortune for him. It took most of the following winter to buy the trees individually from the descendants of Don Anselmo in the valley of Rio and Medio. ಇವನು ಇಷ್ಟು ಹೇಳಿದ ಮೇಲೆ ಅವರು ಅಮೇರಿಕಾದವರು ಮತ್ತು ಸ್ಟೋರಿ ಟೆಲ್ಲರ್ಗೆ ಏನು ಮಾಡೋ ಅಂತ ಇದೇ ಇರಲಿಲ್ಲ. ಅವರು ಲೀಗಲ್ ಆಗಿ ಪ್ರತಿಯೊಂದು ಮರವನ್ನು, ಪ್ರತಿಯೊಂದು ಮೂಲೆಯನ್ನು ಅವರೇ ತಗೊಂಡಿದ್ದಾರೆ. ಆದರೂ ಕೂಡ ಡಾನ್ ಅನ್ಸೆಲ್ಮೋ ಈ ಥರ ಹೇಳಿದಾಗ ಅವರಿಗೆ ಮತ್ತೆ ಎಕ್ಸ್ಟ್ರಾ ಏನು ಮಾತಾಡೋಕ್ಕಾಗಲಿಲ್ಲ. ಮತ್ತು ಅದು ಅಲ್ಲದೆ ಓಲ್ಡ್ ಮ್ಯಾನು ತುಂಬ ಸಿಂಪಲ್ ವ್ಯಕ್ತಿ, ತುಂಬ ಸರಳತನ. ಯಾಕೆಂದ್ರೆ ಅವನಿಗೆ ಜಾಸ್ತಿ ಲ್ಯಾಂಡ್ ಇದೆ ಅಂತ ಹೇಳಿದಾಗಲೂ ಕೂಡ ಅವನು ಎಕ್ಸ್ಟ್ರಾ ದುಡ್ಡು ತಗೊಂಡಿಲ್ಲ. ಸೊ ಅವನಿಗೆ ಇನ್ನು ಇವರು ಒತ್ತಾಯ ಮಾಡೋ ಹಾಗೂ ಇಲ್ಲ. ಸೊ ಆಮೇಲೆ ಏನಾಯಿತು, ಅವರು ಬೇಸಿಗೆಯಲ್ಲಿ ಬಂದು ಸೆಟ್ಲ್ ಆಗಬೇಕು ಅಂದ್ಕೊಂಡಿದ್ರು. ಚಳಿಗಾಲ ಬಂದರೂ ಕೂಡ ಅವರು ಪ್ರತಿಯೊಬ್ಬರಿಂದನೂ
ಡಾನ್ ಅನ್ಸೆಲ್ಮೋ ಏನು ಯಾರ್ಯಾರ್ದು ಮರ ಅಂತ ಹೇಳಿದ್ನೋ ಚಿಲ್ಡ್ರನ್ದು, ಪ್ರತಿಯೊಬ್ಬ ಚಿಲ್ಡ್ರನಿಂದನೂ ಆ ಮರನ ಇವರು ಕೊಂಡ್ಕೊಳ್ಳೋದಕ್ಕೆ ಚಳಿಗಾಲ ಮುಗಿದ್ರು ಇನ್ನೂ ಮುಗ್ದಿರ್ಲಿಲ್ಲ. ಆ ಪ್ರೊಸೆಸ್ ಇನ್ನೂ ತಗೊಳ್ತಾನೆ ಇದ್ರು. ಇಂಡಿವಿಜುವಲ್ ಆಗಿ ಒಬ್ಬೊಬ್ಬನ ಹತ್ರನೇ ಆಯಾ ಮರಗಳನ್ನ ಕೊಂಡ್ಕೊಳ್ತಾ ಹೋಗ್ಬೇಕಿತ್ತು. ಬೇರೆ ಅವರಿಗೆ ಯಾವುದೇ ದಾರಿ ಕೂಡ ಇರಲಿಲ್ಲ. ಸೊ ಇಲ್ಲಿಗೆ ಜೆಂಟಲ್ಮೆನ್ ಆಫ್ ರಿಯೋ ಅಂಡ್ ಮೆಡಿಯೋ ಪಾಠ ಮುಗ್ದಿದೆ. ಇದರಲ್ಲಿ ನಾವೇನ್ ನೋಡಿದ್ವಿ ಅಂದ್ರೆ ಡಾನ್ ಅನ್ಸೆಲ್ಮೋ ಅನ್ನೋ ವ್ಯಕ್ತಿಯ ಸರಳತೆ ಬಗ್ಗೆ, ಹಾಗೆ ಅವನು ತನ್ನ ಆರ್ಚರ್ಡ್ ಅನ್ನ ಒಬ್ಬರಿಗೆ ಮಾರಾಟ ಮಾಡಿದ್ರು ಕೂಡ ಅದರಲ್ಲಿ ತಾನು ಬೇರೆಯವ್ರ ಹೆಸರಲ್ಲಿ ನೆಟ್ಟಿರೋ ಮರಗಳು ತನ್ನವಲ್ಲ, ಸೊ ಅದು ಅವರಿಗೆ ಸೇರಿದ್ದು ಅಂತ ಹೇಗೆ ಕೊನೆಯಲ್ಲಿ ಹೇಳ್ದ. ಭೂಮಿ ಯಾರೊಬ್ಬನ ಸೊತ್ತು ಅಲ್ಲ, ಭೂಮಿಯಲ್ಲಿ ನಾವೆಲ್ಲ ಇರೋಕೆ ಬಂದಿದೀವಿ, ನಾವು ಇದ್ದು ಹೋಗ್ಬೇಕಷ್ಟೆ. ಇವನು ನನಗೆ ಕೊಟ್ಟ ಅನ್ ಮಾತ್ರಕ್ಕೆ ಆ ಭೂಮಿ ನನಗೆ ಸ್ವಂತ ಅಂತ ಅಲ್ಲ, ಆ ಭೂಮಿಯಲ್ಲಿ ನನಗೆ ಇರೋದಕ್ಕೆ ಸ್ವಲ್ಪ ಸಮಯ ಅವಕಾಶ ಇದೆ ಅಂತ ಅಷ್ಟೇ ಅರ್ಥ. ಇದು ಈ ಪಾಠದಲ್ಲಿ ಅವರು ಹೇಳೋದಕ್ಕೆ ಹೊರಟಿದ್ದಾರೆ. ಇನ್ನು ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ, ಪ್ರಶ್ನೆಗಳನ್ನ ನೋಡೋಣ. Don Anselmo sold his land, but he didn't sell his trees. The children of Rio and Medio were Don Anselmo's sobrinos and nietos. Don Anselmo inherited the house from his mother. According to Don Anselmo, the real owners of the trees were the children of Rio and Medio, the people of Rio and Medio. Don Anselmo did not sell the trees. Why do you think he did not sell them? Tick the correct answer. He did not sell the trees because he thought they did not belong to him but to the children. Think about the text. ಇದರಲ್ಲಿ ಇಡೀ ಪಾಠದ ಬಗ್ಗೆ ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ, ಇದನ್ನ ನೋಡ್ತಾ ಹೋಗೋಣ. Don Anselmo's appearance and manners were quite unusual. How would you support this statement based on the text? ಡಾನ್ ಅನ್ಸೆಲ್ಮೋ ಬಂದಿದ್ದ ರೀತಿ ಮತ್ತೆ ಅವನು ಇದ್ದಿದ್ದ ರೀತಿ ಸ್ವಲ್ಪ ಸರಿ ಇರಲಿಲ್ಲ. ದೇ ವರ್ ನಾಟ್ ಯೂಶುವಲ್ ಅಂತ ಹೇಳ್ತಾರೆ. ಯಾಕಿರ್ಬೋದು ನಿಮ್ಮ ಪ್ರಕಾರ ಅವನ ಅಪಿಯರೆನ್ಸ್ ಚೇಂಜ್ ಇದೆ ಅಂತ ಹೇಳೋದಕ್ಕೆ ನೀವೇನು ರೀಸನ್ ಅನ್ನ ಕೊಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ಸೊ ಡಾನ್ ಅನ್ಸೆಲ್ಮೋ ವೋರ್ ದ ಲಾಂಗ್ ಓಲ್ಡ್ ಫೇಡೆಡ್ ಕೋಟ್ ಅಲ್ವಾ, ಹಳೆ ಕೋಟನ್ನು ಹಾಕೊಂಡಿದ್ದ. ಅಂಡ್ ಹಿ ವೋರ್ ಟಾನ್ ಗ್ಲೌಸ್ ಅಂಡ್ ಕ್ಯಾರಿಡ್ ಎ worn out umbrella skeleton as a stick. So and he also followed a dark young boy, always followed him. Though he was an old man, he bowed to all and removed his hat and gloves slowly and carefully. The manner of removing is also similar to that of the Charlie Chaplin, as suggested by the storyteller. By all these factors, we could say his appearance and manners were quite unusual. Whose argument do you agree with, Don Anselmo's or the storytellers? Give reasons. So here we agree with Don Anselmo's argument when he sold his property, because though it's unusual and far away from reality, according to him it was correct. He was a man of principles. He thought that it was right to stand on his words, so he refused to take more than the amount agreed upon. In the second incident also, he was right, because the tree was planted in the name of newborn child. All the trees belong to the children only. So whenever a new child born in the village, he planted a tree in the name of child itself. So he had no right to sell them, though it's unusual. But here the storyteller saying is in vogue. Or vogue means practice alli helda anta. Don Anselmo was passionate about his land and the children of Rio and Medio. Which details in the text support this statement? Write to them. So, Don Anselmo was very much passionate about his land and the children. His land had come from his ancestors, especially from his mother. He lived in that land from his birth. He took possession of his house from his mother. Everyone in the village were his relatives, and the children are his nieces, nephews, and grandchildren. Every time a child has been born in Rio and Medio, a tree was planted in its name. Don Anselmo's reaction to the offer of more money was not expected. Justify this statement. So usually when a person get offer for more money, he would accept it. If we think of ourselves also, if someone offers more money, we could really accept that and we don't refuse. ಯಾಕೆಂದ್ರೆ
ದುಡ್ಡು ಯಾರಿಗೆ ತಾನೇ ಬೇಡ, ಈ ಕಾಲದಲ್ಲಿ ದುಡ್ಡಿದ್ರೆ ದುಡ್ಡು ಕೊಟ್ಟರೆ ಯಾರು ಬೇಕಾದ್ರೂ ತಗೊಳ್ತಾರೆ. ಬಟ್ ಡಾನ್ ಅನ್ಸೆಲ್ಮೋ ವಾಸ್ ನಾಟ್ ಲೈಕ್ ಎನಿ ಅದರ್. ಡಾನ್ ಅನ್ಸೆಲ್ಮೋಸ್ ರಿಯಾಕ್ಷನ್ ವಾಸ್ ನಾಟ್ ಅಟ್ ಆಲ್ ಎಕ್ಸ್ಪೆಕ್ಟೆಡ್, ದೋ ಇಟ್ಸ್ ಅ fair price. After surveying the land, it was double the land, double the money. But once he agreed to sell the land for $1,200, he should stick on his words. It was not accepted. This proves that he is so generous anta. Read paragraph 5 and identify the tone or the reaction of the old man while uttering the following words to you. Some examples are given. You may use any other appropriately. ಮೈಲ್ಡ್, ಹಾರ್ಶ್, ಬ್ಲಂಟ್, ಅಥಾರಿಟಿವ್, ಸೆಲ್ಫ್. ಇಲ್ಲಿ ಪ್ರತಿಯೊಂದಕ್ಕೂ ಓಲ್ಡ್ ಮ್ಯಾನಿನ ಟೋನು ಹೇಗಿತ್ತು ಅಂತ ಕೇಳ್ತಾರೆ. ಫ್ರೆಂಡ್ ಮೀನ್ಸ್ ಇಟ್ ವಾಸ್ ಕಂಫರ್ಟೇಬಲ್. ಐ ಡು ನಾಟ್ ಲೈಕ್, ಇಟ್ ಮೇ ಬಿ ಹಾರ್ಶ್ ರಿಯಾಕ್ಷನ್. ಐ ನೋ ದಿಸ್, ಇಟ್ಸ್ ವಿ ಕ್ಯಾನ್ ಸೇ ಇಟ್ಸ್ ಕಾನ್ಫಿಡೆಂಟ್. ಆ್ಯಂಡ್ ಐ ಡು ನಾಟ್ ಕೇರ್ ಟು ಬಿ, ಹಿಯರ್ ವಿ ಕ್ಯಾನ್ ಸೇ ಡಾನ್ ಅನ್ಸೆಲ್ಮೋ ವಾಸ್ ಅಗ್ರೆಸಿವ್. that is the price. So here it's some kind of authoritative. Okay, it's some kind of firm decision anta helbodu. Why do you think the Americans wanted to buy Don Anselmo's land? Answer. In the given prose, the reason was not mentioned. Generally we can think that the land and the orchard was good, beautiful and fruitful. A stream was running through the orchard, the tree had more fruits, and the land was fertile and big. So Americans wanted to buy the Don Anselmo's land as it is in a very good condition. Don Anselmo and the Americans were generous in their own ways. Comment on this. So Don Anselmo was generous. He refused to accept more money for his property. He loved children and planted a tree for every child. And Americans were also generous. They won't quarrel with the old man, though they had legal right to their own trees. They have the rights to quarrel also. They could have gone legally, but they didn't. At last, the problem of ownership was resolved, but it took a long time. What might be the reasons for it? Write a paragraph on it. ಕೊನೆಯಲ್ಲಿ ಓನರ್ಶಿಪ್ಪಿನ ಪ್ರಾಬ್ಲಮ್ಮು ಮುಕ್ತಾಯಗೊಳ್ತು, ಆದರೆ ಅದಕ್ಕೆ ತುಂಬಾ ಸಮಯ ಬೇಕಾಯಿತು. ಯಾಕೆ ಅಂತ ಕೇಳ್ತಾ ಇದ್ದಾರೆ. ದ ಸ್ಟೋರಿ ಟೆಲ್ಲರ್ ಆರ್ ಅಮೆರಿಕನ್ಸ್ ಕನ್ವಿನ್ಸ್ಡ್ ದ ಪರ್ಸನ್ಸ್ ಇಂಡಿವಿಜುವಲಿ. ದ ಡಿಸೆಂಡೆಂಟ್ಸ್ ಹ್ಯಾವ್ ಅಗ್ರೀಡ್ ಟು ಸೆಲ್ ದೇರ್ ಟ್ರೀಸ್ ಟು ದೆಮ್. ಇಟ್ ವಾಸ್ ಅ ಲಾಂಗ್ ಪ್ರೊಸೀಜರ್ ಟು ಕನ್ವಿನ್ಸ್ ಎವ್ರಿ ಒನ್. At last they have agreed and sold trees to Americans. The problem was solved, but it took a long time. Read the story and arrange the given events in the order in which they occur in the text. ಸೊ ಇಲ್ಲಿ ಕೆಲವೊಂದು ರಿಅರೇಂಜ್ ಮಾಡೋದಕ್ಕೆ ಸೆಂಟೆನ್ಸ್ಗಳನ್ನು ಕೊಟ್ಟಿದ್ದಾರೆ. ಫಸ್ಟು, ದ ಸ್ಟೋರಿ ಟೆಲ್ಲರ್ ಆಫರ್ ಡಾನ್ ಅನ್ಸೆಲ್ಮೋ ಮೋರ್ ಮನಿ ದ್ಯಾನ್ ವಾಟ್ ಹ್ಯಾಡ್ ಬಿನ್ ಅಗ್ರೀಡ್. ಇದರಲ್ಲಿ ಫಸ್ಟ್ ಯಾವುದು? ಡಾನ್ ಅನ್ಸೆಲ್ಮೋ ಲೀವ್ಡ್ ಅಪ್ ಇನ್ ರಿಯೋ ಅಂಡ್ ಮೆಡಿಯೋ. ಅದರ ನೆಕ್ಸ್ಟು, ದ ಸ್ಟೋರಿ ಟೆಲ್ಲರ್ ಆಫರ್ ಡಾನ್ ಅನ್ಸೆಲ್ಮೋ ಮೋರ್ ಮನಿ ದ್ಯಾನ್ ವಾಟ್ ಹಿ ಹ್ಯಾಡ್ ಬಿನ್ ಅಗ್ರೀಡ್ ಅಪಾನ್. ನೆಕ್ಸ್ಟು, ಡಾನ್ ಅನ್ಸೆಲ್ಮೋ ಫೆಲ್ಟ್ ಅಫೆಂಡೆಡ್ ವೆನ್ ಹಿ ವಾಸ್ ಆಫರ್ಡ್ ಮೋರ್ ಮನಿ. Don Anselmo signed the sale deed after the negotiation for $1,200. Then the buyers renovated the house. Other next to the children of Rio and Medio disturbed the peace of Americans. So next, the occupants of the house came up with lots of complaints about the children of Rio and Medio. And then the storyteller was surprised at the strange argument of Don Anselmo. The Americans bought the trees from the descendants of Don Anselmo. Imagine that a group of 4 students endorses the old man's views. The other group supports the answer. Write a paragraph on each group argument and discuss them with groups. ಇದನ್ನ ಆಕ್ಟಿವಿಟಿ ಮಾಡೋದಕ್ಕೆ ಹೇಳಿದ್ದಾರೆ. ಒಂದು 4 ಜನ ಸ್ಟೂಡೆಂಟ್ಸು ಓಲ್ಡ್ ಮ್ಯಾನ್ ಬಗ್ಗೆ ಅವನ ಪ್ರಕಾರದ ವ್ಯೂಸ್ ಅನ್ನ ಎಕ್ಸ್ಪ್ಲೈನ್ ಮಾಡಬೇಕು ಅಂತ. ನೆಕ್ಸ್ಟ್ ಕ್ವಶನ್ ಕೂಡ ಅದೇ ತರ ಇದೆ. ಇಮ್ಯಾಜಿನ್ ದಟ್ ಯುವರ್ ನೈಬರ್ ಈಸ್ ಇನ್ ಅ ಫಿಕ್ಸ್ ಆಸ್ ಅಮೆರಿಕನ್ಸ್ ವರ್. ಹೌ ವುಡ್ ಯು ಸಾಲ್ವ್ ದ ಪ್ರಾಬ್ಲಮ್? ನಿಮ್ಮ ನೈಬರು ಕೂಡ ಇದೇ ತರ ಇದ್ರೆ ನೀವು ಹೇಗೆ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಿದ್ರಿ ಅಂತ ಕೇಳ್ತಾ ಇದ್ದಾರೆ. ಸೊ ಇದನ್ನ ನೀವು ಇಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ಸೊ ಇಲ್ಲಿಗೆ ಜೆಂಟಲ್ಮೆನ್ ಆಫ್ ರಿಯೋ ಅಂಡ್ ಮೆಡಿಯೋ ಪಾಠವನ್ನ ಮುಗಿಸ್ತಾ ಇದ್ದೀನಿ. ಇದರ ಪ್ರಶ್ನೆ ಉತ್ತರಗಳನ್ನು ಕೂಡ ವಿವರಣೆಯನ್ನು ಕೊಟ್ಟಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಇದರ ಇಂಗ್ಲಿಷ್ನ ಮುಂದಿನ ಪಾಠದ ಬಗ್ಗೆ ಡಿಸ್ಕಸ್ ಅನ್ನ ಮಾಡೋಣ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.